ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸಂಜಯ್. ಇವತ್ತು ನಾನು ಮಾತಾಡೋ ಒಂದು ಟಾಪಿಕ್ ಏನಂತಂದ್ರೆ, ಇಂಡಿಯಾ ಯಾವ ಪೊಸಿಷನ್ ಇದೆ, ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಯಾವ ಪೊಸಿಷನ್ ಇದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದನ್ನ ತಿಳಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ. ಯಾವ್ದಾದ್ರು ನೆಕ್ಸ್ಟ್ ವಿಡಿಯೋ ಫಸ್ಟ್ ಟೈಮ್ ನೀವು ನೋಡಬೇಕು, ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬೇಕು ಅಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ಇಂಡಿಯಾ ಎಷ್ಟು ಪೊಟೆನ್ಷಿಯಲ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಅಂದ್ರೆ, ಇಂಡಿಯಾ ಇಸ್ ದ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಇನ್ ಟರ್ಮ್ಸ್ ಆಫ್ ಏಜ್ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಯಂಗೆಸ್ಟ್ ಕಂಟ್ರಿ ಅಂತಾನೆ ಹೇಳ್ಬೋದು. 65% ಪಾಪ್ಯುಲೇಷನ್ ಏನಿದೆ ಅಂದ್ರೆ ಹತ್ತತ್ರ 65% 18ರಿಂದ 35 ಏಜ್ ಒಳಗಡೆ ಇದ್ದಾರೆ ಅಂತ ಹೇಳ್ತಾರೆ ಎಸ್ಟಿಮೇಷನ್ ಅಲ್ಲಿ. ಸೊ ಅಷ್ಟು ಹೆಂಗಿರುವಂತ ಒಂದು ಭಾರತ, ಅಷ್ಟು ಪೊಟೆನ್ಷಿಯಲ್ ಇದೆ. 18ರಿಂದ 35 65% ಪಾಪ್ಯುಲೇಷನ್ ಇದೆ. ಅಪ್ ಟು 2040 ಕೂಡ ಯಂಗೆಸ್ಟ್ ಪಾಪ್ಯುಲೇಷನ್ ಅನ್ನೋದು ಏನು ವರ್ಲ್ಡ್ ಇದೆ ಅದನ್ನ ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಮಾಡುತ್ತೆ ಅಂತ. ಅಂದ್ರೆ ಯೂತ್ ಗಳು ಜಾಸ್ತಿ ಆಗ್ತಾನೆ ಇರ್ತಾರೆ ಅಪ್ ಟು ಟಿಲ್ 2040 ವರೆಗೂ ಅಂತೇಳಿ ಎಸ್ಟಿಮೇಷನ್ ಹೇಳುತ್ತೆ. ಸೊ US UK ಏನಿದೆ ಅಂತಂದ್ರೆ ಅಮೆರಿಕ ಇರ್ಬೋದು, ಯುರೋಪ್ ಇರ್ಬೋದು, ಸೊ ಇಲ್ಲೆಲ್ಲ ಸೊ ಎವ್ರಿ ಇಯರ್ ಯೂತ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಹೆಂಗ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳೋದು ಎಸ್ಟಿಮೇಷನ್. ಅಷ್ಟು ಯೂಸ್ ಪೊಟೆನ್ಷಿಯಲ್ ಇರುವಂತಹ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಿಯಾದಲ್ಲಿ ಅಷ್ಟು ಪೊಟೆನ್ಷಿಯಲ್ ಇದೆ. ಸೊ 2016 ಅಲ್ಲಿ ನಮಗೆ ಗೈಡ್ಲೈನ್ಸ್ ಬರುತ್ತೆ ಗವರ್ಮೆಂಟ್ ಇಂದ, ಒಂದು MLA ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಇದೇ ರೀತಿ ಇರಬೇಕು ಅನ್ನೋ ಗೈಡ್ಲೈನ್ಸ್ ಬಂದಿದೆ. ಸೊ ತುಂಬಾನೇ ಖುಷಿ ವಿಚಾರ. ಗವರ್ಮೆಂಟ್ ಇಂದ ನಮಗೆ ಫುಲ್ ಸಪೋರ್ಟ್ ಇರುತ್ತೆ. ಸೊ ಫ್ರಮ್ 2016 ಫುಲ್ ಸಪೋರ್ಟ್ ಇಂದ ನಾವು ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿನ ಪ್ರಮೋಟ್ ಮಾಡಬಹುದು ಇಡೀ ಜಗತ್ತಿಗೆ. ಸೊ ಇನ್ ಇಂಡಿಯಾದಲ್ಲಿ ಎಸ್ಪೆಷಲಿ. ಸೊ ಆನ್ಯುವಲ್ ಸರ್ವೆ ಏನಂತ ಹೇಳುತ್ತೆ ಅಂತಂದ್ರೆ 2015ರಲ್ಲಿ 2016ರಲ್ಲಿ ಒಂದು ಸರ್ವೆ ರಿಲೀಸ್ ಆಗುತ್ತೆ. ಆ ಸರ್ವೆ ಪ್ರಕಾರ ಲಾಸ್ಟ್ 5 ವರ್ಷದಲ್ಲಿ ಅಂದ್ರೆ 2015ರಿಂದ ಅದು ಲಾಸ್ಟ್ 5 years ಗೆ ಕಂಪೇರ್ ಮಾಡಿದ್ರೆ ಹತ್ತತ್ರ 5 ಲಕ್ಷಕ್ಕಿಂತ ಅಧಿಕ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಿಂದ ಇಂಡಿಯಾದಲ್ಲಿ ಬೆನಿಫಿಟ್ ನ ತಗೊಂಡಿದ್ದಾರೆ ಅಂತ ಹೇಳಿ ಎಸ್ಟಿಮೇಷನ್ ಹೇಳುತ್ತೆ. ಆನ್ಯುವಲ್ ಸರ್ವೆ ಹೇಳುತ್ತೆ 2015-2016ರಲ್ಲಿ. ಸೊ ಅಷ್ಟು ಪೊಟೆನ್ಷಿಯಲ್ ಇರುವಂತ ಇಂಡಸ್ಟ್ರಿ. ಸೊ ಜಾಸ್ತಿ ಮಾರ್ಕೆಟ್ ಇರೋದು ಎಲ್ಲಿ ಅಂತ ಅಂದ್ರೆ, ಯಾವ ದೇಶದಲ್ಲಿ ಮಾರ್ಕೆಟ್ ಜಾಸ್ತಿ ಇದೆ ಅಂತ ಅಂದ್ರೆ USA ಅಲ್ಲಿ 100% ಮಾರ್ಕೆಟ್ ಅಂತ ಅಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ 100% ಮಾರ್ಕೆಟ್ ಅಲ್ಲಿ ಹತ್ತತ್ರ 20% ಮಾರ್ಕೆಟ್ ಅಮೆರಿಕದಲ್ಲಿದೆ, 19% ಮಾರ್ಕೆಟ್ ಚೀನಾದಲ್ಲಿದೆ, 9% ಮಾರ್ಕೆಟ್ ಕೊರಿಯಾದಲ್ಲಿದೆ. ಸೊ ಅಷ್ಟು ಮಾರ್ಕೆಟ್ 2019. ಸೊ USA, ಚೀನಾ, ಕೊರಿಯಾದಲ್ಲಿ ಕೊಡ್ತಾ ಇದೆ. ಇಂಡಿಯಾದಲ್ಲಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಮಾರ್ಕೆಟ್. ತುಂಬಾನೇ ಖಾಲಿ ಇದೆ ಮಾರ್ಕೆಟ್. ಯೋಚನೆ ಮಾಡಿ, ನಾವೆಲ್ಲರೂ ಕೂಡ ಬಿಗಿನಿಂಗ್ ಅಲ್ಲಿ ಇದೀವಿ. ಸೊ ಅಷ್ಟು ಇನ್ನೂ ಮಾರ್ಕೆಟ್ ಕವರ್ ಆಗಿಲ್ಲ. ಸೊ ಆ ಕವರ್ ಮಾಡೋ ರೆಸ್ಪಾನ್ಸಿಬಿಲಿಟಿ ನಮ್ದು, ನಿಮ್ದು. ಸೊ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿನ ಪ್ರತಿಯೊಬ್ಬರು ತಲುಪಿಸೋ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಸೊ ಹಾಗಾದ್ರೆ ಸೊ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಒಂದು ಸರ್ವೆಯಲ್ಲಿ. ಏನಂತ ಅಂದ್ರೆ ಅದನ್ನ ಏನಂತ ಕರೀತಾರೆ ಅಂತ ಅಂದ್ರೆ, ಸೊ FICCI ಅಂತ ಕರೀತಾರೆ. ಅಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡ್ KPMG. ಸೊ ಅದು ಅನೌನ್ಸ್ಮೆಂಟ್ ಮಾಡುತ್ತೆ. ಸೊ ಅದನ್ನ ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ ಕರೀತಾರೆ. ಅಂದ್ರೆ CAGR ಅಂತ ಹೇಳಿ, ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ ಹೇಳ್ತಾರೆ. ಸೊ ಆ ಗ್ರೋತ್ ರೇಟ್ ಎಷ್ಟಿದೆ ಅಂತ ಅಂದ್ರೆ 64,500 ಕೋಟಿ. ಹತ್ತತ್ರ 2025ಕ್ಕೆಲ್ಲ 64,500 ಕೋಟಿಯಷ್ಟು ಪೊಟೆನ್ಷಿಯಲ್ CAGR ಅಂತ ಕರೀತಾರೆ, ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್. ಸೊ ಅಷ್ಟು ಕೆಪಾಸಿಟಿ ಈ ಇಂಡಸ್ಟ್ರಿಗೆ ಇದೆ ಅಂತ ಹೇಳ್ಬಿಟ್ಟು FICCI ಅಂಡ್ KPMG ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. FICCI ಅಂತ ಆಲ್ರೆಡಿ ಹೇಳಿದೆ, ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ. ಇವೆಲ್ಲ ಪಾಯಿಂಟ್ಗಳು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನೀವು ಪ್ರತಿಯೊಂದು ಫಾಲೋ ಅಪ್ ಅಲ್ಲಿ ಇವೆಲ್ಲದ್ರ ಬಗ್ಗೆ ಮಾಹಿತಿ ನೀವು ಕೊಡಬೇಕಾಗುತ್ತೆ. ಎಷ್ಟು ಮಾರ್ಕೆಟ್ ಖಾಲಿ ಇದೆ ಇಂಡಿಯಾದಲ್ಲಿ, ಸೊ ಯಾವ ಕಂಟ್ರಿಯಲ್ಲಿ ಎಷ್ಟೆಷ್ಟು ಮಾರ್ಕೆಟ್ ಇದೆ, ನಮ್ಮ ಇಂಡಿಯಾ ಎಷ್ಟೇ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದೆ ಅಂದ್ರೆ 2014-15ರಲ್ಲಿ ಇಂಡಿಯಾ ರ್ಯಾಂಕಿಂಗ್ 22ನೇ ಪೊಸಿಷನ್ ಅಲ್ಲಿ ಇತ್ತು. 2015-16ರಲ್ಲಿ ಇಂಡಿಯಾ ಪೊಸಿಷನ್ 20ಕ್ಕೆ ಬಂದಿದೆ. ಸೊ ಇಡೀ ವರ್ಲ್ಡ್ ವೈಡ್ ಅಲ್ಲಿ 22ನೇ ಪೊಸಿಷನ್ ಇಂದ 20ನೇ ಪೊಸಿಷನ್ ಬಂದಿದೆ 2015-16 ಸರ್ವೆ ಪ್ರಕಾರ. ಸೊ ಅಷ್ಟು ಪೊಸಿಷನ್ ನೀವು ಯಾವುದೇ ನೋಡಿ, ಇಂಡಿಯಾ ಸ್ವಲ್ಪ ಲೇಟು, ಬಟ್ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಬರುವಂತ ಒಂದು ಪೊಟೆನ್ಷಿಯಲ್ ಇರುವಂತ ಒಂದು ದೇಶ ಯಾವುದು ಅಂತಂದ್ರೆ ನಮ್ಮೆಲ್ಲರ ದೇಶ. ಸೊ ದಟ್ ಇಸ್ ಕಾಲ್ಡ್ ಇಂಡಿಯಾ. ಸೊ ಅಷ್ಟು ಪೊಟೆನ್ಷಿಯಲ್ ಇದೆ. ಹೋಗ್ತಾ ಎಲ್ಲಾದ್ರೂ ಬೀಟ್ ಮಾಡೋಷ್ಟು ಕೆಪಾಸಿಟಿ ಇಂಡಿಯಾದಿದೆ, ಇಂಡಿಯನ್ ಜನಗಳಿಗಿದೆ. ಸೊ ಹಾಗಾಗಿ ಸೊ ಇಂಡಿಯಾ ಟಾಪ್ ನಂಬರ್ 1 ಪೊಸಿಷನ್ ಆಗ್ಬೇಕು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ
ಇಂಡಸ್ಟ್ರಿನ ನಂಬರ್ 1 ಅಲ್ಲಿ ಆಗ್ಬೇಕು, ಇಡೀ ವರ್ಲ್ಡ್ ವೈಡ್ ಅಲ್ಲಿ ನಂಬರ್ 1 ಯಾವ್ದಿದೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿನ ಟಾಪ್ ಅಲ್ಲಿ ತಗೊಂಡೋಗ್ತಿರುವಂತ ನಂಬರ್ 1 ದೇಶ ಯಾವ್ದಿದೆ ಅಂತ ಅಂದ್ರೆ ಅದು ಇಂಡಿಯಾ ಆಗ್ಬೇಕು. ಇಂಡಿಯಾ ಆಗ್ಬೇಕು ಅಂತ ಅಂದ್ರೆ ಪ್ರತಿಯೊಂದು ರಾಜ್ಯಗಳಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ರೆವಲ್ಯೂಷನ್ ಆಗ್ಬೇಕು. ಸೊ ಪ್ರತಿಯೊಂದು ರಾಜ್ಯದಲ್ಲಿ ರೆವಲ್ಯೂಷನ್ ಆಗ್ಬೇಕು ಅಂತ ಅಂದ್ರೆ ಫಸ್ಟ್ ನಮ್ ಕರ್ನಾಟಕದಲ್ಲಿ ನಾವು ರೆವಲ್ಯೂಷನ್ ಮಾಡಬೇಕು, ಅದಾದ್ಮೇಲೆ ಎಲ್ಲಾ ಸ್ಟೇಟ್ ಗಳಲ್ಲೂ ರೆವಲ್ಯೂಷನ್ ಆಗೇ ಆಗುತ್ತೆ. ಸೊ ಕರ್ನಾಟಕದಲ್ಲಿ ರೆವಲ್ಯೂಷನ್ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿನ ರೆವಲ್ಯೂಷನ್ ಮಾಡುವಂತ ಜವಾಬ್ದಾರಿ ನಮ್ಮ ಕೈಲಿದೆ. ಸೊ ಹಾಗಾಗಿ 22ನೇ ಪೊಸಿಷನ್ ಇಂದ 20ನೇ ಪೊಸಿಷನ್ ಜಂಪ್ ಆಗಿದೆ. ಸೊ ನಂಬರ್ 1 ಪೊಸಿಷನ್ ಹೋಗ್ಬೇಕು ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ನಾವು ಜಾಸ್ತಿ ಏನ್ ಮಾಡ್ಬೇಕು ಅಂತಿಲ್ಲ, ನಂಬರ್ 1 ತಗೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನ ತಲುಪಿಸಬೇಕು ಅಂತ ಹೇಳಿ ಗುರಿ ಇಟ್ಕೋಣ. ನಮ್ಮ ಅಕ್ಕಪಕ್ಕ ಎಲ್ಲಾ ಕಡೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ತಲುಪಿಸೋಣ. ಆಟೋಮೆಟಿಕಲಿ ಅವರ ಗ್ರೋತ್ ನ ನಾವು ನೋಡ್ತಾ ಹೋದಾಗೆ ಇಂಡಿಯಾ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಏನಂತ ಅಂದ್ರೆ ನಿಮಗೆ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ನಿಮ್ದು ಮನಿ ಅಲ್ಲ. ಇಲ್ಲಿ ಲಾಸ್ಟ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿಲ್ಲ, ಜಸ್ಟ್ ನಿಮ್ಮ ಪ್ರೀಶಿಯಸ್ ಟೈಮ್. ಇಂಡಿಯಾ ನಂಬರ್ 1 ಆಗ್ಬೇಕು ಅಂತ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಜಾಸ್ತಿ ಎಲ್ಲಿದೆ, ಜಾಸ್ತಿ ಮಾರ್ಕೆಟ್ ಎಲ್ಲಿದೆ ಅಂತಂದ್ರೆ ಅದು ಇಂಡಿಯಾ ಅಂತ ಅನ್ಬೇಕು. ಸೊ ಹಾಗಾಗಬೇಕು ಅಂತ ಅಂದ್ರೆ ನೀವು ಇನ್ವೆಸ್ಟ್ಮೆಂಟ್ ದುಡ್ಡೇನು ಹಾಕೋ ನೆಸಿಟಿ ಇಲ್ಲ, ಜಸ್ಟ್ ನಿಮ್ಮ ಪ್ರೀಶಿಯಸ್ ಟೈಮ್ ನ ಮ್ಯಾಕ್ಸಿಮಮ್ ಟೈಮ್ ನ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಗೆ ನೀವು ಇನ್ವಾಲ್ವ್ಮೆಂಟ್ ಕೊಡಿ. ಡೆಡಿಕೇಶನ್ ಇಂದ ಹಾರ್ಡ್ ವರ್ಕ್ ಮಾಡಿದ್ದಾಯ್ತು ಅಂದ್ರೆ ಇಂಡಿಯಾ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲ ರೆಸ್ಪಾನ್ಸಿಬಿಲಿಟಿ. ಇಂಡಿಯಾ ಯಾವ್ದಾದ್ರು ಕಂಟ್ರಿ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ಇದೆ ಅದು ಇಂಡಿಯಾದಲ್ಲಿ ಅಂತ ಅನ್ಕೋಬೇಕು. ಎಲ್ಲಾರು ಕೂಡ ನಾವಿವತ್ತೇನು ಇಂಡಿಯಾದಿಂದ ಬೇರೆ ದೇಶಗಳಿಗೆ ಹೋಗ್ತಾ ಇದೀವಿ. ಸೊ ಬೇರೆ ದೇಶದವರೆಲ್ಲ ಇಂಡಿಯಾ ಬರಬೇಕು, ಇಂಡಿಯಾ ಮಾರ್ಕೆಟ್ ನ ಕವರ್ ಮಾಡೋದಕ್ಕೆ ಅಂತ ಹೇಳ್ತಾ, ಸೊ ಇನ್ನು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಮಾತಾಡಿ ಮುಗಿಸ್ತೀನಿ. ಥ್ಯಾಂಕ್ ಯು.